ಸಂಯೋಜಿತ ಔಷಧಿಗಳು ಮಾನವನ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನುಂಟು ಮಾಡುವುದರಿಂದ ಶೀತ, ಅಲರ್ಜಿ, ಜ್ವರ ಮತ್ತು ನೋವಿಗೆ ಚಿಕಿತ್ಸೆ ನೀಡಲು ಬಳಸುವ ಬ್ಯಾಕ್ಟೀರಿಯಾ ವಿರೋಧಿ ಔಷಧಿಗಳು ಸೇರಿ 156 ಫಿಕ್ಸೆಡ್ ಡೋಸ್ ಸಂಯೋಜನೆ ಔಷಧಿಗಳನ್ನು ಕೇಂದ್ರ ನಿಷೇಧಿಸಿದೆ. ಸಂಯೋಜಿತ ಔಷಧಿಗಳು ಚಿಕಿತ್ಸಕ ಮೌಲ್ಯ ಹೊಂದಿರುವುದಿಲ್ಲ, ಹೀಗಾಗಿ ಇದು ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಕಾರಣದಿಂದ ನಿಷೇಧಿತಗೊಂಡಿರುವ ಪ್ರಮುಖ ಔಷಧಿಗಳು: ಆಗಸ್ಟ್ 12ರಿಂದ ಕೇಂದ್ರ ಆರೋಗ್ಯ ಸಚಿವಾಲಯ ಹೊರಡಿಸಿದ ಗೆಜೆಟ್ ಅಧಿಸೂಚನೆಯ ಪ್ರಕಾರ ನಿಷೇಧಿತ ಔಷಧಿಗಳಲ್ಲಿ ಜನಪ್ರಿಯ ಸಂಯೋಜನೆಗಳಾದ ಆಸೋಕೋಪೆನಾಸ್ 50 mg ಪ್ಲಸ್ ಪ್ಯಾರಾಸಿಟಮಾಲ್ 125 mg ಟ್ಯಾಬ್ಲೆಟ್, ಮೆಥಾನಮಿಕ್ ಆ್ಯಸಿಡ್ ಪ್ಲಸ್ ಪ್ಯಾರಾಸಿಟಮಾಲ್ ಇಂಜೆಕ್ಷನ್, ಸೆಟ್ರಿಜಿನ್ FCL ಪ್ಲಸ್ ಪ್ಯಾರಾಸಿಟಮಾಲ್ ಪ್ಲಸ್ ಫೆನೈಲೆಪೆನ್ HCl, ಲೆವೊಸೆಟೇರಿನ್ ಪ್ಲಸ್ ಪ್ಯಾರಾಸಿಟಮಾಲ್ ಪ್ಲಸ್ ಕೋಫರ್ನಿರ್ಮೈನ್ ಮಲೇಟ್ ಪ್ಲಸ್ ಫಿನೆಲ್ ಫೋರ್ನೋಲ್ಮೈನ್ ಮತ್ತು ಕ್ಯಾಮಿಲೋಫಿನ್ ಹೈಡ್ರೋಜೋರೈಡ್ 25 mg ಪ್ಲಸ್ ಪ್ಯಾರಾಸಿಟಮಾಲ್ 300 mg. ಹೆಚ್ಚುವರಿಯಾಗಿ ಪ್ಯಾರಾಸಿಟಮಾಲ್, ಟ್ರಮಾಡಾಲ್, ಟೆರಿನ್ ಮತ್ತು ಕೆಫಿನ್ ಸಂಯೋಜನೆಯನ್ನು ಸಹ ನಿಷೇಧಿಸಲಾಗಿದೆ, ಏಕೆಂದರೆ ಟ್ರಮಾಡಾಲ್ ಓಪಿಯಾಯ್ಡ್ ಆಧಾರಿತ ನೋವು ನಿವಾರಕವಾಗಿದೆ. ಈ ಎಲ್ಲ ಔಷಧಿಗಳನ್ನು ಯಾರೂ ಖರೀದಿ ಮಾಡಬಾರದು.